ನೋಡಿ, ವೈಲ್ಡ್ ಲೈಫ್ ಅಂತಂದ್ರೆ ಒಂದು ಎಕ್ಸಾಂಪಲ್ ಏನಂತಂದ್ರೆ, ವೈಲ್ಡ್ ಲೈಫ್ ಡೆಫಿನೇಷನ್ ಏನಂದ್ರೆ ವಿ ಯೂಸ್ ದೆಮ್, ಮಿಸ್ಯೂಸ್ ದೆಮ್ ಅಂಡ್ ಅಬ್ಯೂಸ್ ದೆಮ್. ಮೂರನ್ನು ನಾವೇ ಮಾಡ್ತೀವಿ. ತುಂಬಾ ಕಷ್ಟಪಟ್ಟು ನಮ್ಮ ಗುಂಡೂರಾವ್ ಅವರು ಒಂದು ಇದನ್ನ ತಗೊಂಬಂದ್ರು. ಅವರು ಆಫ್ರಿಕಾಗೆ ಹೋಗಿದ್ರು, ಅಲ್ಲಿರ್ತಕ್ಕಂಥ ಸಫಾರಿನೆಲ್ಲ ನೋಡಿದ್ರು. ಸಫಾರಿನ ತಗೊಂಡ್ಬಂದು ನಮ್ಮಲ್ಲೂ ಅಳವಡಿಸ್ಬೇಕು ಅಂತ ಅಂದ್ಬಿಟ್ಟು ಕಾಕನಕೋಟೆಯಲ್ಲಿ ಮೊದಲು ಶುರು ಮಾಡಿದ್ರು. ಹುಲಿ ಮನುಷ್ಯನ ಕಂಡ್ರೆ ಓಡೋಗ್ರು. ಸಫಾರಿ ಏನಾಯ್ತು ಅಂತಂದ್ರೆ ಓಪನ್ ಜಿಪ್ಪಲ್ಲಿ ಇರ್ತಾರೆ, ಸಫಾರಿ ನೋಡ್ತಾರೆ. ಹುಲಿ ಮರಿಗಳ ಜೊತೆಗೆ ಜಿಪ್ಸಿ ಪಕ್ಕದ ಬಂದು ಕೂತ್ಕೊಳ್ಳೋದು. ಅಂದ್ರೆ ಆ ಮಾನವ ಮತ್ತು ಹುಲಿ ಸಂಘರ್ಷ ಏನಿತ್ತು, ದ ಟೈಗರ್ ಸ್ಟಾರ್ಟೆಡ್ ಟ್ರಸ್ಟಿಂಗ್ ಹ್ಯೂಮನ್ಸ್. ಗಾಡಿ ಹತ್ರ ಬರೋದು. ಈಗೇನಾಗಿದೆ ಅಂತಂದ್ರೆ, ಈಗ ಸಫಾರಿ ಇಲ್ಲ ಅಂತ ಇಟ್ಕೊಳ್ಳಿ. ನಂತರದಲ್ಲಿ ಏನಾಗುತ್ತೆ ಅಂತಂದ್ರೆ, ಹುಲಿ ಯಾವ್ದಾದ್ರು ಮರಿ ಹಾಕಿದ್ರೆ ಆ ಮರಿಗಳು ನಮ್ಮ ಒಡನಾಟಗಳಾಗಿರ್ಲಿ, ಜೀಪ್ಸಿ ಡ್ರೈವರ್ಸ್ ಆಗಿರ್ಲಿ, ಜೀಪ್ ಓಡಾಡೋದಾಗಿರ್ಲಿ, ಮನುಷ್ಯನ ನೋಡದೆ ಬೆಳೀತಕ್ಕಂಥ ಹುಲಿಗಳು ಈ ಮ್ಯಾನ್ ಈಟರ್ಸ್ ಆಗೋದ್ರಲ್ಲಿ 100% ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಅದು ಒಂದು ಮನುಷ್ಯ ನೋಡಿದ್ರೆ ಗಾಬರಿಯಾಗಿ ಒಳಗಡೆ ಹೊರಡುತ್ತೆ. ಅಚಾನಕ್ ಆಗಿ ಯಾವ್ದಾರ ಮನುಷ್ಯ ಅದ್ರ ಎದುರುಗಡೆ ಬಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ದಾಳಿ ಮಾಡುತ್ತೆ. ಆದ್ರೆ ಸಫಾರಿ ಝೋನ್ ಅಲ್ಲಿ ನೋಡ್ತಕ್ಕಂಥ ಹುಲಿ ರಾಜಾರೋಷವಾಗಿ ಗಾಡಿ ಪಕ್ಕ ಬಂದು ಮಲಗ್ತದೆ. ಗಾಡಿ ಇದ್ರೂ ತೊಂದರೆ ಇಲ್ಲದೆ ಮರಿಗಳನ್ನ ಕಾಡಿಂದ ಒಳಗಡೆ ಕರ್ಕೊಂಡ್ಬಂದು ನೀರು ಕುಡಿಯಕ್ಕೆ ಬರುತ್ತೆ. ಎಲ್ಲರೂ ಫೋಟೋಗ್ರಫಿ ಮಾಡಿರ್ತಾರೆ. ಎಷ್ಟೋ ಜನ ಟ್ರಾವೆಲರ್ಸ್ ನೋಡಿದ್ದಾರೆ. ನಾವೊಂದು 30-32 ವರ್ಷದಿಂದ ನಾನು ಥ್ರೂ ಔಟ್ ಇಂಡಿಯಾ ಟೈಗರ್ ಸಫಾರಿ ಮಾಡಿದ್ವಿ, ಟೈಗರ್ಸ್ ನೋಡಿದ್ವಿ, ಟೈಗರ್ ಫೋಟೋಗ್ರಫಿ ಮಾಡಿದ್ವಿ. ಹಂಗಾಗಿ ನನಗೆ ಅದರ ಬಿಹೇವಿಯರ್ಸ್ ಗೊತ್ತು. ಬಾಂಧವದಲ್ಲಿ ಒಂದು ಹುಲಿ ಇತ್ತು, ಚಕ್ರಧಾರ ಅಂತ. ಆ ಚಕ್ರಧಾರ ಒನ್ಸ್ ಫಾರ್ ಆಲ್ ಅದರ ಎಲ್ಲ ಮರಿಗಳು ಮಳೆಗಾಲದಲ್ಲಿ ಸತ್ತೋಗ್ಬಿಡ್ತವೆ. ಮಳೆಗಾಲ ಬರ್ತಾ ಇದ್ದಂಗೆ ಏನಾಗುತ್ತೆ ಅಂತಂದ್ರೆ ಸಫಾರಿ ಅಲ್ಲೆಲ್ಲ ಕ್ಯಾನ್ಸಲ್ ಆಗುತ್ತೆ. ಜೂನ್ ಟು ಅಕ್ಟೋಬರ್ ಸಫಾರಿ ಇರಲ್ಲ. ನೆಕ್ಸ್ಟ್ ಲಿಕ್ಟರ್ ಏನ್ ಮಾಡ್ತಾರೆ, ನೆಕ್ಸ್ಟ್ 3-4 ಮರಿ ಹಾಕ್ತಿತ್ತಲ್ಲ, ಅದು ಇವತ್ತಿನ ತನಕನೂ ಜಿಪ್ಸಿ ಸೌಂಡ್ ಬಂದ್ರೆ ಹೊಡೋಗ್ಬಿಡುತ್ತೆ ವಿತ್ ದ ಫೀಮೇಲ್. ಅಷ್ಟು ಶೈ ಆಗಿಬಿಡ್ತವೆ. ನಾವೇ ಆ ಕಾನ್ಫಿಡೆನ್ಸ್ ನಾವೇನು ಬಿಲ್ಡ್ ಮಾಡಿದ್ವಿ ಒಳಗಡೆ ಸಾಧಿಸಿದ್ವಿ. ಅಂದ್ರೆ ಇಷ್ಟು ವರ್ಷದಲ್ಲಿ ಎಲ್ಲ ಥ್ರೂ ಔಟ್ ಇಂಡಿಯಾ ನಾನು ಹೇಳ್ತಾ ಇರೋದು. ಅದರದ್ದು ಒಂದು ಕಾನ್ಫಿಡೆನ್ಸ್ ನಾವೇನು ಗೇನ್ ಮಾಡಿದ್ವಿ, ನಾವು ಸಫಾರಿ ನಿಲ್ಸೋದ್ರಿಂದ ಮತ್ತೆ ನಮಗೆ ಅದು ಬ್ರೇಕ್ ಆಗಿರುತ್ತೆ. ಮತ್ತೆ ಅದ್ರದ್ದು ಕಾನ್ಫಿಡೆನ್ಸ್ ತೊಗೊಳೋದಕ್ಕೆ ಆಗೋದಿಲ್ಲ. ಮತ್ತೆ ಈಗ ಕೂಂಬಿಂಗ್ ನಡೀತಾ ಇದೆ, ಒಂದು ವಾರದಿಂದ ನಡೀತಿದೆ. 3 ಹುಲಿಗಳನ್ನ ನಾವೇನೋ ಸೆರೆ ಹಿಡಿದಿದ್ದೀವಿ ಅಂತ ಇಲಾಖೆ ಮಾಹಿತಿ ಇದೆ. ನಮ್ಮ ಉದ್ದೇಶ ಏನು ಅಂತಂದ್ರೆ, ಈಗ ಸಫಾರಿ ನಿಲ್ಸಿರೋದು ಒಂದು, ಎರಡನೇದು ಮತ್ತೆ ನಾವು ಕೂಂಬಿಂಗ್ ಆಪರೇಷನ್ ಮಾಡ್ತಾನೆ ಇದ್ರೆ ನಾವು ಒಳಗಡೆ ಇನ್ನಷ್ಟು ಜಾಸ್ತಿ ಕ್ರಿಯೇಟ್ ಮಾಡ್ತಾ ಇದ್ವಿ ಪ್ರೆಷರ್ನ. ಹುಲಿಗಳ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ, ಹುಲಿಗಳ ಹ್ಯಾಬಿಟ್ಯಾಟ್ ಅಲ್ಲಿ ಮತ್ತೆ ಹುಲಿಗಳ ಟೆರಿಟರಿನಲ್ಲಿ ವಿ ಆರ್ ಜಸ್ಟ್ ಡೂಯಿಂಗ್ ಪ್ರೆಷರ್ ವಿತ್ ಡೂಯಿಂಗ್ ದಿಸ್ ಕೂಂಬಿಂಗ್ ಆಪರೇಷನ್. ಈಗಲೂ ನಡೀತಾ ಇದೆ ಅಂತ ಮಾಹಿತಿ ಇದೆ. ಸರ್, ಈಗ ನಿಮ್ಗೆ ಗೊತ್ತಿರೋ ಹಾಗೆ ಈ 1 ತಿಂಗಳಲ್ಲಿ ನಮ್ಮ HD ಕೋಟೆ ತಾಲೂಕು ಮೈಸೂರು ಡಿಸ್ಟಿಕ್ನಲ್ಲಿ 4 ಜನ ರೈತರುಗಳು ಮೇಲೆ ಹುಲಿ ದಾಳಿಯಾಗುತ್ತೆ. ಒಬ್ಬರು ಅದರಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇವಾಗ 3 ಜನ ಡೆತ್ ಆಗಿದ್ದಾರೆ. ಕಾರಣ ಏನು ಅಂತ ಅಂದರೆ, ರಾಜಕಾರಣಿಗಳ ರಿಸರ್ವ್ ಇದೆ ಸರ್ ಅಲ್ಲಿ. ನಮ್ಮ ಕಬಿನಿಗೆ ಬಂದು ನೋಡಿ, ರಾತ್ರಿ ಹೊತ್ತು ಲೈವ್ ಪಾಯಿಂಟ್ ಕೊಡ್ತಾರೆ ಅಲ್ಲಿ. ನೋಡಿ, ನೀವು ನ್ಯಾಚುರಲ್ ನೀವು ನಾರ್ಮಲ್ ಸಫಾರಿಗೆ ನಿಮಗೆ ಹುಲಿ ಸಿಗಲ್ಲ. ರಾಜಕಾರಣಿಗಳ ಮಕ್ಕಳು ಮತ್ತು ಅರಣ್ಯ ಭವನದಲ್ಲಿರುವಂಥ ಅರಣ್ಯ ಅಧಿಕಾರಿಗಳ ಮಕ್ಕಳು ಹೋಯ್ತು ಅಂದರೆ ಲೈವ್ ಆಗಿ ಹುಲಿನ ಫೋಟೋ ಶೂಟ್ ಮಾಡ್ತಾರೆ. ಹುಲಿ ಎಲ್ಲಿರುತ್ತೆ ಅಂತ ಅಲ್ಲಿರೋ ಅಧಿಕಾರಿಗಳು ಗೊತ್ತು. ಬಟ್ ಈ 4 ಜನನ ಹುಲಿ ದಾಳಿ ಮಾಡಲಿಕ್ಕೆ ನೇರವಾಗಿ ಅಲ್ಲಿ ಸ್ವತಃ ಇರುವಂಥ DFI ಕಾರಣ. ಸರ್, ವರ್ಷಕ್ಕೊಂದ್ಸಲ ಪ್ರಾಣಿಗಳು ಮಿಲನಕ್ಕೆ ಬರ್ತದೆ. ಅಂದರೆ ಅದರದೇ ಆದಂಥ ಒಂದು ಮೇಟಿಂಗ್ ಟೈಮ್ ಬರುವಾಗ ಇವ್ರಿಗೆ ಗೊತ್ತಿರ್ತದೆ ಯಾವ ಟೈಮಲ್ಲಿ ಬರ್ತದೆ, ಯಾವ ಟೈಮಲ್ಲಿ ಪ್ರಾಣಿಗಳು ಅಬ್ಯೂಸ್ ಹೋಗಿರುತ್ತೆ. ಇವರಿಗೆ ಸ್ಟಾಫ್ ಇದ್ದಾರೆ, ನೈಟು ಗಾರ್ಡ್ಸ್ ಇದ್ದಾರೆ, ರೆಫರೆನ್ಸ್ ಇದೆ. ಅದನ್ನ ಬಂದೋಬಸ್ತ್ ಕೊಡ್ಬೋದಲ್ವಾ? ರೆಸಾರ್ಟ್ ಮಾಡೋದ್ರಲ್ಲೂ ಅರಣ್ಯ ಅಧಿಕಾರಿಗಳ ಮಕ್ಕಳೇ ಮತ್ತೆ ರಾಜಕಾರಣಿಗಳ ಮಕ್ಕಳೇ. ರೆಸಾರ್ಟ್ ಫಸ್ಟ್ ಅದನ್ನ ಬ್ಯಾನ್ ಮಾಡಿ. ನೀವು ಫಸ್ಟ್ ಒಳಗಡೆ ಇರುವಂತ ನಿಮ್ಮ ಸಿಸ್ಟಮ್ನ ಕ್ಲೀನ್ ಮಾಡಿ. ಕೆಲವು ನೋಡಿ, ಈಗ ಯಾರೋ 1-2 ಜನ ಅಧಿಕಾರಿಗಳನ್ನ ನಮ್ಮ ಮಾಧ್ಯಮದವರು ಕಣ್ಣೋರಿಸ್ಲಿಕ್ಕೆ, ರೈತರು ಕಣ್ಣೋರಿಸ್ಲಿಕ್ಕೆ ಇಲ್ಲಿಂದ ಆ ಕಡೆ ಶಿಫ್ಟ್ ಮಾಡ್ತಾರೆ. ಫಸ್ಟ್ ಅಲ್ಲಿರುವಂತ ಮುಖ್ಯ ಅಧಿಕಾರಿಗಳನ್ನ ಡಿಪಾರ್ಟ್ ಮಾಡಬೇಕು ಸರ್. ನಾನು ನೇರವಾಗಿ ಹೇಳ್ತೀನಿ. ಈಗ ಮೊನ್ನೆ ಒಂದು ಹುಲಿ ಹಿಡಿದಿದ್ದಾರೆ ಸರ್. ಹುಲಿಯರು ಬೇಟೆಗಾರರ ಹುಲಿಗೆ ಸಿಕ್ಕಿ ಗಾಯ ಆಗಿರೋ ಹುಲಿನ ಹಿಡಿದಿದ್ದಾರೆ. ಬಟ್ ಮನುಷ್ಯ ಮೇಲೆ ದಾಳಿ ಮಾಡುವ ಹುಲಿಯ ಇನ್ನೊಂದು ಹಿಡಿಯಕ್ಕಾಗಿಲ್ಲ. ಅದನ್ನೇ ಇವತ್ತ ತೋರಿಸ್ತವೆ ಸರ್. ಸುಮಾರು 2024ನೇ ಇಸ್ವಿಲಿ 27 ಚಿಂತೆಗಳು ಸತ್ತೋಗುತ್ತೆ. ಎಲ್ಲ ಬೇಟೆಗಾರರ ಹುಲಿಗೆ ಸಿಕ್ಕಾಕೊಂಡು ಸತ್ತೋಗುತ್ತೆ. ನಾನು ಸಿರಿಯನ್ನ ಬಂದಿರೋದು ಈಗ ಅಲ್ಲಿಂದ. ಎಲ್ಲ ಇವರು ಅನುಮಾನಾಸ್ಪದ ಸಾವು, ಅಸಹಜ ಸಾವು ಅಂತ ತೋರಿಸ್ತಾರೆ. ಇದಕ್ಕೆ ಹೊಂದ್ಕೊಂಡು ಕೆಲಸ ಮಾಡುವಂತ ವನ್ಯ
ಪಾಲಕನ್ನ ಅಧಿಕಾರಿಗಳು ನೇಮಿಸ್ಕೊಂಡಿಲ್ಲ, ಸರ್ಕಾರವೂ ನೇಮಿಸಿಲ್ಲ. ಇದಕ್ಕೆಲ್ಲ ಮೇನ್ ಸಿಸ್ಟಮ್ ಏನ್ ಗೊತ್ತಾ, ನೀವು ಯಾರು ಅಧಿಕಾರ ಸರ್ ನೀವು ಇವಾಗಲೇ ಫೋನ್ ಮಾಡಿ ಎಲ್ಲ ನಂಬರ್ ಕೊಡ್ತೀನಿ, ಯಾವ ಅಧಿಕಾರಿಗಳು ಫೋನ್ ತೆಗೆಯಲ್ಲ, ರೈತರುಗಳ ಸಮಸ್ಯೆನ ಆಲಿಸ್ಲಿಕ್ಕೆ ಬರಲ್ಲ. ಹುಲಿ ದಾಳಿ ಮಾಡ್ತದೆ ಅಂತ ಗೊತ್ತಿದ್ದು ಈ ಟೈಮ್ನಲ್ಲಿ ಅಗ್ರೆಸಿವ್ ಆಗಿರುತ್ತೆ ಅಂತ ಮುಂಚಿತವಾಗಿ ನೀವು ಕ್ರಮ ತಗೊಳ್ಬೋದಲ್ವಾ? ಇವತ್ತು ನಾವು ಹೇಳ್ತಿರೋದು ಹುಲಿಗಳು ಅದ್ರ ಕಾಡಕ್ಕೆ ಬಿಡ್ತಾರ. ಈಗ ಮಿಸ್ಐಡೆಂಟಿಫಿಕೇಶನ್ ಆಗಿದೆ ಸರಿ, ಅದು ವಾಪಸ್ ಒಂದು ನಿರ್ದಿಷ್ಟ ಸಮಯದೊಳಗಡೆ ಅದನ್ನ ನಾವು ಮತ್ತೆ ಕಾಡಲ್ಲಿ ಬಿಡಲಿಲ್ಲ ಅಂತಂದ್ರೆ ಆ ಹುಲಿ ಜಾಗನ ಬೇರೆ ಇನ್ಯಾವುದೋ ಹುಲಿ ಟೆರಿಟರಿ ಆಕ್ಯುಪೈ ಮಾಡಿದ್ರೆ ಇದು ಜೀವನ ಪರ್ಯಂತ ನಾವು ಅದನ್ನ ರೀಸೆಟಲ್ಮೆಂಟ್ ಏರಿಯಾದಲ್ಲಿ ಕ್ಯಾಂಪಲ್ಲೇ ಹಾಕೋಬೇಕು. ಅಂತಂದ್ರೆ ಯಾವುದೋ ಒಂದು ಝೂನಲ್ಲೋ ಇಲ್ಲ ಕ್ಯಾಪ್ಟಿವ್ ಏರಿಯಾದಲ್ಲಿ ಅದನ್ನ ಪಾಪ ಅದರ ಲೈಫ್ನ ಕೊಡಿಸ್ಬೇಕು. ಮಿಸ್ ಆಗಿದೆ ಅಲ್ಲಿಂದ ಮೇ ಬಿ ಮಿಸ್ಕ್ಯಾಲ್ಕುಲೇಷನ್ ಎಷ್ಟೋ ಟೈಮ್ನಲ್ಲಿ ಅದೇ ತರ ಆಗುತ್ತೆ. ಯಾವುದೋ ಒಂದು ಹುಲಿ ಇದೆ ಪ್ರೆಷರ್ಗೆ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಫಾರ್ಮರ್ಸ್ನ ಕಣ್ಣಿಸೋದಕ್ಕೆ ಇಲ್ಲ ಅಂತಂದ್ರೆ ಅವ್ರನ್ನ ಸಮಾಧಾನ ಮಾಡ್ಲಿಕ್ಕೆ ಯಾವುದೋ ಒಂದು ಹುಲಿ ಹಿಡಿಲೇಬೇಕಾದಂತ ಒಂದು ಒತ್ತಡದಲ್ಲಿ ಯಾವುದೋ ಒಂದು ಹುಲಿ ಹಿಡಿತಾರೆ ಅಂತ ತಿಳ್ಕೊಳ್ಳಿ. ಆ ಹುಲಿ ಮ್ಯಾನಿಟರ್ ಅಲ್ಲ, ಅದು ಮಿಸ್ಐಡೆಂಟಿಫಿಕೇಶನ್ ಯಾವುದೋ ಹುಲಿ ಹಿಡಿದಿದ್ರೆ ಮ್ಯಾನಿಟರ್ ಈಚೆನೇ ಇರುತ್ತೆ. ಮತ್ತಿನ್ನೆರಡು ದಿನ ಆದ್ಮೇಲೆ ಅದು ಮತ್ತೆ ಬೇಟೆ ಶುರು ಮಾಡ್ತು ಅಂತಂದ್ರೆ ಮತ್ತೆ ಜನ ರೊಚ್ಚಿಗೆ ಹೇಳ್ತಾರೆ. ಈಗ ಎಷ್ಟೋ ಇನ್ಸಿಡೆಂಟ್ ಇದೇ ಆಗೋದು, ಮಿಸ್ಐಡೆಂಟಿಫಿಕೇಶನ್ ಆಗುತ್ತೆ. ಯಾಕಂದ್ರೆ ಸಂರಕ್ಷಣೆ ಮಾಡಿದಂತ ಹುಲಿಗಳನ್ನ ಏನ್ ಮಾಡ್ತಾ ಇದ್ದಾರೆ ಅರಣ್ಯ ಅಧಿಕಾರಿಗಳು, ಅದನ್ನ ಏನ್ ಮಾಡ್ಬೇಕಂತ ಹೊರಟಿದೀನಿ ಅಂತ ನಮ್ಗೆ ಒಂದು ಪ್ರಶ್ನೆ ಇದೆ ಪ್ರತಿಯೊಬ್ಬರಿಗೆ. ಈಗ ಸಫಾರಿನೇ ನಿಲ್ಲಿಸ್ಬಿಟ್ರೆ ಒಳಗಡೆ ಏನಾಗ್ತಿದೆ ಅಂತ ಪಬ್ಲಿಕ್ ಅವ್ರಿಗೂ ಗೊತ್ತಾಗಲ್ಲ, ಫೋಟೋಗ್ರಾಫ್ ವೈಲ್ಡ್ ಲೈಫ್ ಲವರ್ಸ್ಗೆ ಒಳಗಡೆ ಏನ್ ಬೆಳಗ್ಗೆ ಹೊತ್ತಲ್ಲಿ ಏನ್ ನಡೀತಿದೆ ಅಂತಾನೆ ಗೊತ್ತಾಗಲ್ಲ. ಯಾವ ಕಾರಣಕ್ಕೆ ನಿಲ್ಸಿದ್ರಿ ಸಫಾರಿ ಅನ್ನೋದು ಒಂದು ಬೇಕಾಗುತ್ತೆ. ಯಾಕಂದ್ರೆ ಸಫಾರಿ ಪ್ರಾರಂಭ ಮಾಡಬೇಕು ಅಲ್ಲ, ಅನಿವಾರ್ಯತೆ ನಮ್ಗೆ ಏನಿಲ್ಲ, ನೀವು ಒಳ್ಳೇದೇ ಆಗ್ತಾ ಇದೆ, ಕಾಡಲ್ಲಿ ಪ್ರಾಣಿಗಳಿಗೆ ತೊಂದರೆ ಇಲ್ಲ ಅಂತಂದ್ರೆ ಏನ್ ತೊಂದರೆ ಇಲ್ಲ. ಈಗ ಸಫಾರಿಗಿಂತ ತೊಂದರೆ ಜಾಸ್ತಿ ಕೂಂಬಿಂಗಲ್ಲಿ ಆಗ್ತಾ ಇದೆಯಲ್ಲ. ರೆಸಾರ್ಟ್ಗಳಿದೆ ಸರ್, ಅಕ್ರಮ ರೆಸಾರ್ಟ್ಗಳಿದೆ, ಕಬಿನಿಲಿದೆ, ನಮ್ಮಲ್ಲಿ ಕಾಕನಕೋಟೆಲಿದೆ, ನಾಗರೋಳಲ್ಲಿದೆ, ಅದನ್ನ ಫಸ್ಟ್ ಸಫಾರಿ ಜಾಸ್ತಿ ತೊಂದರೆ ಆಗ್ತಾ ಕೂಂಬಿಂಗ್ ಸರ್. ಅಲ್ಲಿ ಅವ್ರು ಏನಂತ ಅಂದ್ರೆ ಒಂದು 354 ಅಡಿ ದೂರಕ್ಕೆ ಒಂದು ಕೂಬಿಂಗ್ ಹಾಕೊಂಡು ಹುಲಿಗಳನ್ನ ಲೈವ್ ಆಗಿ ತೋರ್ಸಕ್ಕೆ ಟಾರ್ಚ್ ಹೊಡಿತಾರೆ ಅಲ್ಲಿ.